ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಇಳಕಲ್ ವೃಂದ ಮತ್ತು ನೇಮಕಾತಿ ನಿಯಮಗಳ ಬದಲಾವಣೆಗಾಗಿ ಇಳಕಲ್ ಹಾಗೂ ಹುನಗುಂದ ತಾಲೂಕು ಪದವೀಧರ ಶಿಕ್ಷಕರಿಂದ ಮಾನ್ಯ ಶಾಸಕರಿಗೆ ಮನವಿ. ಪ್ರಾಥಮಿಕ ಶಾಲೆ ಪ್ರೌಢಶಾಲಾ ಶಿಕ್ಷಕರ ವತಿಯಿಂದ ಮುಂಗಡತಿಯಾಗಿ ಹುನಗುಂದ ಮತಕ್ಷೇತ್ರದ ಶಾಸಕರಿಗೆ ಮನವಿ ಸಲ್ಲಿಸಿದ್ದಾರೆ. ಶೀಘ್ರದಲ್ಲಿಯೇ ಮನೆ ಸ್ವೀಕರಿಸಿ ನಮ್ಮ ಬಡ್ತಿಯನ್ನು ಹೆಚ್ಚಿಸಲು ತಾವು ಸರ್ಕಾರ ಗಮನಕ್ಕೆ ತರಬೇಕು ಅಂತ ಶಿಕ್ಷಕರು ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮಸ್ತ ಹುನಗುಂದ ಕ್ಷೇತ್ರದ ಎಲ್ಲ ಶಿಕ್ಷಕರು ಮನವಿ ಮಾಡಿದ್ದಾರೆ. ಬೇಡಿಕೆಗಳ ಈಡೇರಿಕೆಯ ಸಲುವಾಗಿ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಶ್ಯಪ್ನವರ್ ಸನ್ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹುನಗುಂದ ಮತಕ್ಷೇತ್ರ ಇವರ ಮೂಲಕ ಮನವಿಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ. ಈ ಒಂದು ಮನವಿಯನ್ನು ಸ್ವೀಕರಿಸಲು ಆಗಮಿಸಿದಂತ ನಮ್ಮ ನೆಚ್ಚಿನ ನಮ್ಮೆಲ್ಲ ಶಿಕ್ಷಕರ ಕರೆಗೆ ಹೋಗೊಟ್ಟು ಆಗಮಿಸಿದಂತ ಮಾನ್ಯರಿಗೆ ಎಲ್ಲ ನಮ್ಮ ಅವಳಿ ತಾಲೂಕಿನ ಶಿಕ್ಷಕರ ಸಂಘಟನೆಯ ಪರವಾಗಿ ಹಾಗೂ ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳ ಪರವಾಗಿ ಪದವೀಧರ ಶಿಕ್ಷಕರ ಸಂಘದ ಪರವಾಗಿ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ 3 ಸಂಘಗಳ ಅಧ್ಯಕ್ಷರ ಹಾಗೂ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸರ್ವ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮ ತಾಲೂಕಿನ ಗೌರವಾನ್ವಿತ ಮುಖ್ಯ ಗುರುಗಳು ಹಿರಿಯ ಮುಖ್ಯ ಶಿಕ್ಷಕರು ಹಾಗೂ ಗುರುಗಳು ಗುರುಮಾತೆಯರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅಣಿಯನ್ನು ಮಾಡಿಕೊಡ್ತಾ ಇದ್ದೇನೆ. 2 ವಾಹನ ವ್ಯವಸ್ಥೆಗಳ ಹುನಗುಂದ ಮತ್ತು ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಶಾಸಕರಿಗೆ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಪದಾಧಿಕಾರಿಗಳು ಮತ್ತು ಸರ್ವ ಶಿಕ್ಷಕರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಹುನಗುಂದ ಹಾಗೂ ಇಳಕಲ್ ನಮ್ಮ ಹುನಗುಂದ ತಾಲೂಕಿನ ಅಧ್ಯಕ್ಷರಂತ ಸಂಗಮೇಶ್ ಪಾಟೀಲ್ ಅವರೇ ಹಾಗೂ ಇಳಕಲ್ ತಾಲೂಕಿನ ಅಧ್ಯಕ್ಷ ಅಂತ ರೆಡ್ಡಿ ಅವರೇ ಹಾಗೂ ಬಂಡ್ರಗಲ್ ಅವರೇ ಹಾಗೂ ಉಪಸ್ಥಿತ ನಮ್ಮ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷ ಅಂತ ಪರಶುರಾಮ್ ಪಂಬಾರ್ ಅವರೇ ಹಾಗೂ ಎಲ್ಲ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರೇ ಎಲ್ಲ ಗುರುವಿಂದವೇ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಇವತ್ತೇನು ಒಂದು ಪ್ರಮುಖವಾದ ಸೇವಾ ಜ್ಯೇಷ್ಠತೆಯ ಬಡ್ತಿಯ ಕುರಿತು ತಾವು ಈ ಮನವಿಯನ್ನು ಇವತ್ತು ನನಗೆ ಕೊಟ್ಟಿದ್ದೇವೆ. ಈಗಾಗಲೇ ಕಳೆದ ಬಾರಿ ತಾವು 7ನೇ ವೇತನದ ಕುರಿತು ತಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಬಹುತೇಕ ನಿಮ್ಮೆಲ್ಲ ಆಶೆಯಲ್ಲ ಇವತ್ತು ಏನೇನು ನೌಕರ ಸಂಘದಾಗಿರ್ಬೋದು, ಇವತ್ತು ಶಿಕ್ಷಕರ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಯನ್ನು ಈಗಾಗಲೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿಕ್ಷಣ ಸಚಿವರು ಇವರು ನೆರವೇರಿಸುವಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಇವತ್ತು ಈ ಒಂದು ಸೇವಾ ಜ್ಯೇಷ್ಠತೆ ಬಡ್ತಿಯ ಕುರಿತು ತಾವೇನು ಮನವಿಯನ್ನು ಕೊಟ್ಟಿದ್ದಾರೆ, ಖಂಡಿತವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಶಿಕ್ಷಣ ಸಚಿವರ ಹತ್ರ ತಮ್ಮ ಒಂದು ಪತ್ರವನ್ನು ಮತ್ತು ನನ್ನ ಪತ್ರವನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಡ್ತೇನೆ. ಖಂಡಿತವಾಗಿ ಬಹುತೇಕ ಶಿಕ್ಷಕರನ್ನ ನಾವೆಲ್ಲ ರಕ್ಷಿಸಲೇಬೇಕು. ಎಲ್ಲ ರೀತಿಯಲ್ಲಿ 6ನೇ ವೇತನವನ್ನು ಕೂಡ ಇವತ್ತು ನಮ್ಮ ಸರ್ಕಾರವೇ ಜಾರಿಗೆ ತಂತು. ಇವತ್ತು 7ನೇ ವೇತನವನ್ನು ಕೂಡ ಜಾರಿಗೆ ತಂದಿದೆ. ಬಹುತೇಕ ಈ ಒಂದು ಕಾರ್ಯವನ್ನು ಕೂಡ ಖಂಡಿತವಾಗಿ ನಮ್ಮ ಸರ್ಕಾರ ನೆರವೇರಿಸಿಕೊಡುವಂಥ ಒಂದು ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೊಡ್ತಾ, ಇವತ್ತು ನಮ್ಮ ಬಂಡವಾಳಗಳು ಹೇಳ್ತಾ ಇದ್ರು, ತಾವು ಎಷ್ಟನೇ ತಾರೀಕು 12ನೇ ತಾರೀಕು ತಾವು ಬೆಂಗಳೂರು ಫ್ರೀಡಂ ಪಾರ್ಕದಲ್ಲಿ ಇಡೀ ರಾಜ್ಯದ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ವತಿಯಿಂದ ಏನು ತಾವು ಹೋರಾಟವನ್ನು ಹಮ್ಮಿಕೊಂಡಿದ್ದರೆ ಅದಕ್ಕೆ ಏನು ತಮಗೆ ವಾಹನವನ್ನು ಇಳಕಲ್ ಬಂದು ಒಂದು ವಾಹನವನ್ನು ಮತ್ತು ಸರ್ಕಾರಕ್ಕೆ ನಾನು ಖಂಡಿತವಾಗಿ ಒತ್ತಡವನ್ನು ಹೇರಿ ಈ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾನು ಖಂಡಿತವಾಗಿ ಸ್ಪಂದಿಸ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನು